ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳ ನಾಯಕರು ರೊಚ್ಚಿಗೆದ್ದಿದ್ರು. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಕಾರಣ ವಕ್ಫ್ ಆಸ್ತಿ ವಿವಾದ. ಸಾವಿರಾರು ರೈತರಿಗೆ ನೋಟಿಸ್ ಕೊಟ್ಟು ನೀವು ಉಳುಮೆ ಮಾಡ್ತಾ ಇರೋ ಜಮೀನು ನಮ್ಗೆ ಸೇರಿತ್ತು ಅಂತ ವಕ್ಫ್ ಬೋರ್ಡ್ ಹೇಳಿತ್ತು. ಇದು ರೈತರು ಮತ್ತು ವಿಪಕ್ಷಗಳ ಸಿಟ್ಟಿಗೆ ಕಾರಣವಾಗಿತ್ತು. ಇದರಿಂದ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳಿಗೆ ಹೊಸ ಅಸ್ತ್ರವೇ ಸಿಕ್ಕಂತಾಗಿತ್ತು. ಪ್ರತಿ ಜಿಲ್ಲೆಗಳಲ್ಲೂ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೆದವು. 1974ರಲ್ಲಿ ವಕ್ಫ್ ಆಸ್ತಿ ಕುರಿತಂತೆ ಆಗಿರೋ ಗೆಜೆಟ್ ನೋಟಿಫಿಕೇಶನ್ ಹಿಂಪಡಿಬೇಕು ಅನ್ನೋದು ಬಿಜೆಪಿಯ ದೊಡ್ಡ ಬೇಡಿಕೆಯಾಗಿತ್ತು. ಇದೇ ಆಗ್ರಹವನ್ನ ಮುಂದಿಟ್ಕೊಂಡು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸಿ ಸರ್ಕಾರದ ಗಮನ ಸೆಳೆಯಿತು. ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ರಾಜ್ಯಾಧ್ಯಕ್ಷರು ಹೀಗೆ ಹಲವು ನಾಯಕರು ಇದರ ನೇತೃತ್ವ ವಹಿಸಿದ್ರು. ಇನ್ನೂ ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ಕೂಡ ಸರ್ಕಾರ ಹಾಗೂ ವಕ್ಫ್ ಮಂಡಳಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಳಿಕ ವಕ್ಫ್ ಮಂಡಳಿ ರೈತರಿಗೆ ನೀಡಿದ್ದ ನೋಟಿಸ್ ವಾಪಸ್ ಪಡೆಯಿತು. ಅಲ್ಲಿಗೆ ಎಲ್ಲವೂ ತಣ್ಣಗಾಯಿತು. ಆದರೆ ಇನ್ನೊಂದು ವಿಷಯ ಏನಂದ್ರೆ, ವಕ್ಫ್ ಆಸ್ತಿ ದೇಶದಲ್ಲಿ ಎಷ್ಟಿದೆ ಅನ್ನೋದನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹಾಗಿದ್ರೆ ಇದಕ್ಕೆ ಕಡಿವಾಣ ಹಾಕೋಕೆ ಸಾಧ್ಯನೇ ಇಲ್ವಾ? ಇದರ ಬಗ್ಗೆ ಕೇಂದ್ರ ಸರ್ಕಾರದ ನಿಲುವೇನು ಅನ್ನೋದನ್ನ ಈಗ ನೋಡೋಣ. ನಿಮ್ಗೆ ಇಲ್ಲೊಂದು ವಿಷಯ ಹೇಳ್ತೀವಿ ಕೇಳಿ. ನಮ್ಮ ನೆರೆ ರಾಷ್ಟ್ರ ಇದೆಯಲ್ಲ ಪಾಕಿಸ್ತಾನ, ಇದರ ವಿಸ್ತೀರ್ಣ ಸುಮಾರು 8.81 ಲಕ್ಷ ಚದರ ಕಿಲೋಮೀಟರ್. ಆದರೆ ಭಾರತದಲ್ಲಿನ ವಕ್ಫ್ ಆಸ್ತಿಯ ವಿಸ್ತೀರ್ಣ 9.40 ಲಕ್ಷ ಚದರ ಕಿಲೋಮೀಟರ್ ಅಂತ ಹೇಳಲಾಗುತ್ತೆ. ಇದು ನಿಜಕ್ಕೂ ಅಚ್ಚರಿಯ ವಿಚಾರ. ಆದ್ರೆ ಮತ್ತೊಂದ್ ಕಡೆ ಇಲ್ಲ ಹಾಗೇನೂ ಇಲ್ವೇ ಇಲ್ಲ. ವಕ್ಫ್ ಆಸ್ತಿ ಪಾಕಿಸ್ತಾನದ ಒಟ್ಟು ಭೂಪ್ರದೇಶಕ್ಕಿಂತ 231 ಪಟ್ಟು ಚಿಕ್ಕದಾಗಿದೆ ಅಂತಾನೂ ಹೇಳ್ತಾರೆ. ವಾಸ್ತವ ಅದೇನೇ ಇರಲಿ, ದೇಶದಲ್ಲಿ ವಕ್ಫ್ ಆಸ್ತಿಯಂತೂ ಬೆಟ್ಟದಷ್ಟಿದೆ ಅನ್ನೋದು ಮಾತ್ರ ಸತ್ಯ. ಇದರಿಂದಲೇ ನೋಡಿ ಕೇಂದ್ರ ಸರ್ಕಾರ ಇದಕ್ಕೆ ಕಡಿವಾಣ ಹಾಕೋಕೆ ಮುಂದಾಗಿತ್ತು. ಅಷ್ಟಕ್ಕೂ ಕೇಂದ್ರ ಸರ್ಕಾರ ವಕ್ಫ್ ಆಸ್ತಿಗೆ ಕಡಿವಾಣ ಹಾಕೋಕೆ ಹಲವಾರು ಕಾರಣಗಳಿದ್ವು. ಅದೇನು ಅಂದ್ರೆ, ಸರ್ಕಾರ ಆಸ್ತಿ ಎಲ್ಲೇ ಇದ್ರೂ ಬೇಲಿ ಹಾಕಿ ತಮ್ಮದು ಅಂತ ಹೇಳೋಕೆ ಮುಂದಾಗಿತ್ತು. ಅದರಲ್ಲೂ 2022ರ ಸೆಪ್ಟೆಂಬರ್ನಲ್ಲಿ ಏನಾಗುತ್ತೆ ಅಂದ್ರೆ, ತಮಿಳುನಾಡಿನಲ್ಲಿ ವಕ್ಫ್ ಬೋರ್ಡ್ ಅತಿರೇಕದ ಕೆಲಸಕ್ಕೆ ಕೈ ಹಾಕಿಬಿಡುತ್ತೆ. ತಿರುಚೆಂದೂರೈ ಅನ್ನೋ ಹಳ್ಳಿಯನ್ನೇ ವಕ್ಫ್ ಬೋರ್ಡ್ ತನಗೆ ಸೇರಿತ್ತು ಅಂತ ನೋಟಿಸ್ ಜಾರಿ ಮಾಡಿತು. ಇದಕ್ಕೆ ಹಳ್ಳಿಯವರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾರೆ. ತಾತ ಮುತ್ತಾತಂದಿರು ಇದ್ದ ಈ ಹಳ್ಳಿ ಇದ್ದಕ್ಕಿದ್ದಂತೆ ಇವರದ್ದು ಅಂತ ಹೇಗಾಗುತ್ತೆ ಅಂತ ತಿರುಗಿ ಬೀಳ್ತಾರೆ. ಈ ಪ್ರಕರಣ ದೇಶದಾದ್ಯಂತ ವಿವಾದದ ಅಲೆ ಎಬ್ಬಿಸಿಬಿಡುತ್ತೆ. ಅಷ್ಟಕ್ಕೂ ಮತ್ತೊಂದ್ ಕಡೆ ಏನಾಗಿರುತ್ತೆ, ಈ ಪ್ರಕರಣ ಬೆಳಕಿಗೆ ಬರೋ ಮುನ್ನವೇ ವಕ್ಫ್ ಮಂಡಳಿಯ ನಿರಂಕುಶ ಅಧಿಕಾರಕ್ಕೆ ಕಡಿವಾಣ ಹಾಕಬೇಕು ಅನ್ನೋ ಕೂಗು ಕೇಳಿ ಬರ್ತಾನೆ ಇತ್ತು. ಹೀಗಿರುವಾಗಲೇ 2023ರ ಮೇ ತಿಂಗಳಲ್ಲಿ ದೆಹಲಿ ವಕ್ಫ್ ಬೋರ್ಡ್ ಕೂಡ ಸುದ್ದಿಗೆ ಬಂತು. ಮಂಡಳಿಯ ಸ್ವಾಧೀನದಲ್ಲಿ ಇರೋ 123 ಆಸ್ತಿಗಳನ್ನ ಪರಿಶೀಲನೆ ಮಾಡಿ ಅಂತ ಅಲ್ಲಿನ ಹೈಕೋರ್ಟ್ ಖಡಕ್ ಆದೇಶ ಕೊಟ್ಬಿಡ್ತು. ನ್ಯಾಯಾಲಯ ಇಂಥದೊಂದು ಆದೇಶ ಕೊಟ್ಟಿದ್ದೇ ದೆಹಲಿ ವಕ್ಫ್ ಮಂಡಳಿಗೆ ಆತಂಕ ಶುರುವಾಯಿತು. ಇದರ ನಡುವೆ ಮತ್ತೊಂದು ಡೆವಲಪ್ಮೆಂಟ್ ಆಗುತ್ತೆ. ಅದೇನ್ ಗೊತ್ತಾ, ಕಳೆದ ಲೋಕಸಭಾ ಚುನಾವಣೆ ನಡೆಯೋಕ್ಕೂ ಮೊದಲೇ ವಕ್ಫ್ ಮಂಡಳಿಯನ್ನ ಕಟ್ಟಿಹಾಕುವ ಹೊಸ ಕಾನೂನನ್ನ ಜಾರಿ ಮಾಡಲು ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಂಡಿತ್ತು. ಆದ್ರೆ ಏನಾಗುತ್ತೆ, ಈ ಪ್ರಸ್ತಾಪ ಮುಂದುವರಿಯಲಿಲ್ಲ. ಹಾಗಾದ್ರೆ ಏನಿದು ವಕ್ಫ್ ಕಾಯ್ದೆ? ಮಂಡಳಿಗೆ ಇರುವ ಅಧಿಕಾರಗಳೇನು? ಒಟ್ಟು ಆಸ್ತಿ ಎಷ್ಟಿದೆ? ಕೇಂದ್ರದ ಹೊಸ ಕಾನೂನಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಒಂದು ವಿಚಾರವನ್ನ ಗಂಭೀರವಾಗಿ ಯೋಚನೆ ಮಾಡಬೇಕು. ಅದೇನು ಅಂದ್ರೆ, ಸರ್ಕಾರ ಒಂದು ಗೋಮಾಳಕ್ಕೆ ಒಂದಷ್ಟು ಜಾಗ ಕೊಟ್ಬಿಟ್ರೆ, ಇಲ್ವೇ ಯಾವ್ದಾದ್ರೂ ಒಂದು ದೇವಸ್ಥಾನಕ್ಕೆ ಒಂದು ನಿವೇಶನ ಕೊಟ್ರೆ, ಇಲ್ಲ ಯಾವ್ದಾದ್ರೂ ಧಾರ್ಮಿಕ ಕೆಲಸಕ್ಕೊಂದಷ್ಟು ಸ್ಥಳ ಮೀಸಲಿಟ್ರೆ ಅದರ ವಿರುದ್ಧ ಸಾಕಷ್ಟು ಮಂದಿ ಮಾತನಾಡೋಕೆ ಶುರು ಮಾಡ್ತಾರೆ. ಆದ್ರೆ ದೇಶದಲ್ಲಿ ವಕ್ಫ್ ಆಸ್ತಿ ಎಷ್ಟಿದೆ ಅಂತ ಹೇಳಿಬಿಟ್ರೆ ತಲೆ ಒಂದ್ ಬಾರಿ ತಿರುಗಿ ಬೀಳುತ್ತೆ. ಅಂದಹಾಗೆ ದೇಶದಾದ್ಯಂತ ಒಟ್ಟು 8,70,000 ವಕ್ಫ್ ಆಸ್ತಿ ಇದೆ. ಸುಮಾರು 9.40 ಲಕ್ಷ ಎಕರೆ ಪ್ರದೇಶದಲ್ಲಿ ದೇಶದಾದ್ಯಂತ ವಕ್ಫ್ ಆಸ್ತಿ ಇದೆ. ಈ ಆಸ್ತಿಗಳ ಮೌಲ್ಯ ಹಲವು ಲಕ್ಷ ಕೋಟಿ ರೂಪಾಯಿಗಳಾಗಿರಬಹುದು ಅಂತ ಅಂದಾಜಿಸಲಾಗಿದೆ.
ಆಸ್ತಿಗಳು ಇರುವ ಸ್ಥಳ, ಆ ಸ್ಥಳದ ಮಾರುಕಟ್ಟೆ ಮೌಲ್ಯ ಆಧರಿಸಿ ದೇಶದಾದ್ಯಂತ ಇರುವ ವಕ್ಫ್ ಆಸ್ತಿಗಳ ಒಟ್ಟು ಮೌಲ್ಯ ನಿರ್ಧರಿಸಬೇಕಾಗುತ್ತೆ. ಸಾಕಷ್ಟು ವಕ್ಫ್ ಆಸ್ತಿಗಳು ಪ್ರಮುಖ ಸ್ಥಳಗಳ ಆಯಾ ಕಟ್ಟಿನ ಪ್ರದೇಶಗಳಲ್ಲೇ ಇವೆ. ಜೊತೆಗೆ ಕೆಲವು ಆಸ್ತಿಗಳಿಗೆ ಐತಿಹಾಸಿಕ ನಂಟು ಇರುವ ಕಾರಣ ಪುರಾತತ್ವ ಇಲಾಖೆಗೂ ಮಹತ್ವದ್ದಾಗಿದೆ. 1995ರಲ್ಲಿ ಜಾರಿಗೆ ಬಂದ ವಕ್ಫ್ ಕಾಯ್ದೆಯಲ್ಲಿ ಮುಸ್ಲಿಂ ಕಾನೂನನ್ನ ಅನ್ವಯ ಮಾಡಲಾಗಿದೆ. ಕಾನೂನಿನ ಅನ್ವಯ ಯಾವುದೇ ವ್ಯಕ್ತಿ ಧಾರ್ಮಿಕ ಕಾರಣಕ್ಕಾಗಿ ದಾನ ಮಾಡಿದ ಆಸ್ತಿ ವಕ್ಫ್ ಆಸ್ತಿ ಆಗುತ್ತದೆ. ಈ ಆಸ್ತಿ ವಕ್ಫ್ ಮಂಡಳಿಯ ಸ್ವಾಧೀನಕ್ಕೆ ಬರುತ್ತೆ. ಜೊತೆಯಲ್ಲೇ ವಕ್ಫ್ ಮಂಡಳಿ ಯಾವುದೇ ಆಸ್ತಿಯನ್ನ ತನ್ನ ಆಸ್ತಿ ಅಂತ ಘೋಷಿಸಿ ವಶಕ್ಕೆ ಪಡೆಯುವ ಪರಮಾಧಿಕಾರವನ್ನು ಹೊಂದಿದೆ. ನೋಡಿ ಹೇಗಿದೆ ಈ ಮಂಡಳಿಗೆ ಅನುಕೂಲವಾಗುವ ಕಾನೂನು ಅಂತ. ಯಾವುದೇ ಆಸ್ತಿ ಅಂದ್ರೆ ಸರ್ಕಾರದ ಸ್ವತ್ತು. ಎಲ್ಲಾದ್ರೂ ಕಣ್ಣಿಗೆ ಬಿದ್ರೆ ಅದಕ್ಕೆ ಬೇಲಿ ಸುತ್ತಿ ನಮ್ದು ಅಂತ ಹೇಳ್ಬಿಡ್ತಾರೆ. ಈ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ ಹೇಳಿ? ಇದು ಹೇಗ್ ನೋಡಿದ್ರು ನ್ಯಾಯಸಮ್ಮತ ಅಲ್ವೇ ಅಲ್ಲ. ಇದರಿಂದ 2013ರಲ್ಲಿ ಈ ಕಾಯ್ದೆಗೆ ಅಲ್ಪ ಬದಲಾವಣೆ ತಂದಿದ್ದ UPA ಸರ್ಕಾರ ಭಾರತೀಯ ಪುರಾತತ್ವ ಇಲಾಖೆ, ಭಾರತೀಯ ವಕ್ಫ್ ಹಾಗೂ ರಾಜ್ಯ ವಕ್ಫ್ ಘಟಕಗಳಿಗೆ ಅಧಿಕಾರ ಹಂಚಿಕೆ ಮಾಡುವ ಕಾನೂನು ತಂದಿತ್ತು. ಆದ್ರೂ ಇವತ್ತಿಗೂ ಎಲ್ಲಾ ಆಸ್ತಿಗಳು ವಕ್ಫ್ ಅಧೀನದಲ್ಲೇ ಇವೆ. ಇನ್ನು ವಕ್ಫ್ ಆಸ್ತಿಯಲ್ಲಿ ಏನಿದೆ ಅಂತ ನೋಡಕ್ ಹೋದ್ರೆ ಇದರಲ್ಲಿ ವಿವಾದಿತ ಭೂಮಿಗಳೇ ಹೆಚ್ಚಾಗಿವೆ. ಜೊತೆಯಲ್ಲೇ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಇಲ್ಲವೇ ಇಲ್ಲ. ಇಲ್ಲಿ ವಿಚಾರ ಅಂದ್ರೆ ಮುಸ್ಲಿಮರ ಉಪಪಂಗಡಗಳಾದ ಶಿಯಾ, ಬ್ರೋಹಾ ಸೇರಿದಂತೆ ಹಲವಾರು ವಕ್ಫ್ ಕಾನೂನಿಗೆ ವಿರೋಧ ಮಾಡ್ತಾ ಇವೆ. ಇಸ್ಲಾಂ ಧರ್ಮ ಉದಯಿಸಿದ ಅರಬ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಸೇರಿದಂತೆ ಹಲವು ಇಸ್ಲಾಮಿಕ್ ರಾಷ್ಟ್ರಗಳಲ್ಲೇ ಇಲ್ಲದ ಕಾನೂನು ಭಾರತದಲ್ಲಿ ಇದೆ ಎಂದು ಕೆಲವು ಬುದ್ಧಿಜೀವಿಗಳು ವಾದಿಸ್ತಾ ಇದ್ದಾರೆ. ಇದು ಸತ್ಯ ಅಲ್ವಾ? ಆದ್ರೆ ಏನ್ ಮಾಡ್ತೀರಿ? ವೋಟ್ ಬ್ಯಾಂಕ್ ಆಗಿ ಬಾಯ್ ಬಿಡೋ ರಾಜಕೀಯ ಪಕ್ಷದವರ ನಿರ್ಧಾರವನ್ನ ತಡೆಯೋರು ಯಾರಲ್ವಾ? ಅಷ್ಟಕ್ಕೂ ವಕ್ಫ್ ಆಸ್ತಿ ದುರ್ಬಳಕೆ ತಡೆಯೋದು ಕೇಂದ್ರ ಸರ್ಕಾರದ ಹೊಸ ಕಾನೂನಿನ ಉದ್ದೇಶ. ಹಾಗಿದ್ರೆ ಇದು ಮುಸ್ಲಿಮರ ಧಾರ್ಮಿಕ ಹಕ್ಕುಗಳನ್ನು, ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳೋ ಹುನ್ನಾರನ? ಹೌದು ಅಂತಿವೆ ಮುಸ್ಲಿಂ ಸಂಘಟನೆಗಳು. ಇದಕ್ಕೆ ಕಾಂಗ್ರೆಸ್ ಕೂಡ ಧ್ವನಿಗೂಡಿಸಿದೆ. ಆದ್ರೆ ಕೇಂದ್ರ ಸರ್ಕಾರ ವಕ್ಫ್ ಆಸ್ತಿಗಳ ದುರ್ಬಳಕೆಯನ್ನ ತಡೆಯಲು ಹಾಗೂ ವಕ್ಫ್ ಮೂಲಭೂತ ಆಶಯದಂತೆ ಅದರ ಆಸ್ತಿಗಳ ಸೌಲಭ್ಯಗಳು ಮುಸ್ಲಿಂ ಸಮುದಾಯದ ಬಡವರಿಗೆ ಸಿಗುವಂತೆ ಮಾಡಲು ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಹಾಗಿದ್ರೆ ಇಷ್ಟೆಲ್ಲ ಪರ ವಿರೋಧ ಇರೋ ವಕ್ಫ್ ಬಗ್ಗೆ ಇನ್ನೊಂದಿಷ್ಟು ವಿಷಯವನ್ನ ತಿಳಿದುಕೊಳ್ಳೋಣ. ವಕ್ಫ್ ಇದೇನು, ಇದರ ಅರ್ಥ, ಈ ಪದದ ಮೂಲ ಎಲ್ಲಿಯದ್ದು ಅನ್ನೋದು ಹಲವರ ಪ್ರಶ್ನೆ. ಈ ಟರ್ಕಿ ಭಾಷೆಯ ವಾಕಿಫ್ ಅನ್ನೋದ್ರಿಂದ ಬಂದಿದೆ. ವಾರಿಫ್ ಅಂದ್ರೆ ಒಂದು ಆಯ್ದ ಭೂಭಾಗವನ್ನ ಅಥವಾ ಸಂಪತ್ತಿನ ಮೇಲೆ ನಿಯಂತ್ರಣವನ್ನ ಹೊಂದುವುದು ಅಂತ ಅರ್ಥ. 19ನೇ ಶತಮಾನದಲ್ಲಿ ಇದು ಆಡು ಭಾಷೆಯಲ್ಲಿ ಔಕಾಫ್ ಅಂತ ಬದಲಾಯಿತು. ನಂತರ ಇದು ಬರುಬರುತ್ತಾ ವಕ್ಫ್ ಆಗೋಯ್ತು. ವಕ್ಫ್ ಅಂದ್ರೆ ಒಂದು ನಿರ್ದಿಷ್ಟ ಭೂಮಿಯನ್ನು ಅಥವಾ ಬೆಲೆಬಾಳುವ ಚರಾಸ್ತಿಯನ್ನ ಸಮಾಜದ ಒಳಿತಿಗಾಗಿ ಮೀಸಲಾಗಿದೆ ಅಂತ ಅರ್ಥ. ಇದರ ಜೊತೆ ಅದನ್ನ ಯಾವತ್ತೂ ಹಿಂದಕ್ಕೆ ಕೇಳಬಾರ್ದು ಅಂತಾನೂ ಇದೆ. ಹಾಗಿದ್ರೆ ಇದು ಯಾವಾಗ, ಎಲ್ಲಿ ಶುರುವಾಯಿತು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದಲ್ವಾ? ಅದನ್ನೂ ಹೇಳ್ತೀವಿ ಕೇಳಿ. ವಕ್ಫ್ ಅನ್ನೋ ಈ ಪರಿಕಲ್ಪನೆ ಹುಟ್ಟಿದ್ದು ಮೊಹಮ್ಮದ್ ಪೈಗಂಬರ್ ಅವರ ಧಾರ್ಮಿಕ ಬೋಧನೆಗಳಿಂದ. ಕ್ರಿಸ್ತಪೂರ್ವ 570ನೇ ಇಸ್ವಿಯಿಂದೀಚೆಗೆ ಅದರಲ್ಲಿ ಅವರು ಉಳ್ಳವರು ತಮ್ಮ ಸುತ್ತಮುತ್ತಲಿನ ಸಮಾಜದ ಏಳಿಗೆಗಾಗಿ ತಮ್ಮ ಸಂಪಾದನೆಯಲ್ಲಿ ಒಂದಿಷ್ಟು ಹಣವನ್ನ ಹಾಗೂ ಸಂಪತ್ತನ್ನ ವಿನಿಯೋಗಿಸಬೇಕು ಅಂತ ಬೋಧಿಸಿದ್ರು. ಇದರಿಂದ ಪೈಗಂಬರ್ ಅವರ ಅನುಯಾಯಿ ಮುಖೈರಿಕ್ ಎಂಬಾತ ದೊಡ್ಡ ಶ್ರೀಮಂತನಾಗಿದ್ದ. ಆತ ಬದುಕಿದ್ದಾಗಲೇ ತನ್ನ ಹೆಸರಿನಲ್ಲಿದ್ದ 7 ದೊಡ್ಡ ತೋಟಗಳನ್ನ ಪೈಗಂಬರ್ ಅವರ ಹೆಸರಿಗೆ ವರ್ಗಾಯಿಸಬೇಕು ಅಂತ ಉಯಿಲು ಬರೆಸಿದ್ದ. ಅದರಂತೆ ಆತ ವಯೋವೃದ್ಧನಾಗಿ ಮೃತನಾದ ನಂತರ ಆತನ ಹೆಸರಿನಲ್ಲಿದ್ದ 7 ದೊಡ್ಡ ತೋಟಗಳು ಪೈಗಂಬರ್ ಹೆಸರಿಗೆ ಬಂದವು. ಆಗ ಪೈಗಂಬರ್ ಅವರು ಅದನ್ನ ಸಮಾಜದ ಒಳಿತಿಗಾಗಿ ಬಳಸಲು ಪ್ರಾರಂಭಿಸಿದ್ರು. ಅದೇ ಜಗತ್ತಿನ ಮೊದಲ ವಕ್ಫ್ ಆಸ್ತಿ. ಇಷ್ಟೇ ಅಲ್ಲ, ಒಮಾರ್ನ ರಾಜ್ ಖಲೀಫಾ ಏನ್ ಮಾಡ್ತಾನೆ, ಖೈಬರ್ನಲ್ಲಿದ್ದ ಭೂಮಿಯನ್ನು ಏನ್ ಮಾಡಬೇಕು ಅಂತ ಪೈಗಂಬರ್ ಅವರನ್ನ ಕೇಳ್ತಾನೆ. ಆಗ ಪೈಗಂಬರ್ ಅವರು ಸಮಾಜ ಸೇವೆಗೆ ಬಳಸುವಂತೆ ಉಪದೇಶ ಕೊಡ್ತಾರೆ. ಹಾಗೆಯೇ ಆ ಭೂಮಿ ಸಮಾಜ ಸೇವೆಗಾಗಿ ಮೀಸಲಾಯಿತು. ಮೇಲೆ ತಿಳಿಸಲಾದ 2 ಪ್ರಕರಣಗಳು ಜಗತ್ತಿನ ಮೊದಲ 2 ವಕ್ಫ್ ಆಸ್ತಿಗಳು ಅನ್ನುತ್ತೆ ಇತಿಹಾಸ. ಪೈಗಂಬರ್ ಆರಂಭಿಸಿದ್ದ ಸಮಾಜ ಸೇವೆಯಿಂದ ಅನೇಕರು ಪ್ರಭಾವಿತರಾದರು. ಅನೇಕ ಇಸ್ಲಾಂ ಶ್ರೀಮಂತರು ಸಮಾಜದ ಒಳಿತಿಗಾಗಿ ತಮ್ಮಲ್ಲಿದ್ದ ಭೂಮಿಯನ್ನ ಮೀಸಲಿಟ್ರು. ಬಡವರಿಗೆ ದಾಸೋಹ, ವೈದ್ಯಕೀಯ ಸೇವೆಗೆ ಮುಂದಾದ್ರು.
ಹಾಗೆ ದಾನ ಮಾಡುವವರಿಗೆ ವಾಕಿಫ್ ಅಂತ ಕರೀತಾ ಇದ್ರು. ಹೀಗೆ ತಾವು ದಾನ ಮಾಡುತ್ತಿದ್ದ ಭೂಮಿಯ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡ್ತಾ ಇದ್ರು. ಅಂದಹಾಗೆ ಹಾಗೆ ನಾವು ಮುತಾವಲಿ ಅಂತ ಹೇಳಿದ್ವಿ. ಅಷ್ಟಕ್ಕೂ ಆ ಮುತಾವಲಿಗಳು ಅಂದ್ರೆ ಯಾರು ಗೊತ್ತಾ? ಆ ಭೂಮಿಗಳ ಮೇಲುಸ್ತುವಾರಿ ವಹಿಸಿದ್ದವನೇ ಮುತಾವಲಿ. ಹೀಗೆ ತುಂಬಾ ವರ್ಷಗಳ ಕಾಲ ನಡೆದ ನಂತರ ಅನೇಕ ಶ್ರೀಮಂತರು ನೀಡಲಾಗುವ ಈ ದಾನವನ್ನು ನಿರ್ವಹಿಸಲು ಆಯಾ ಪ್ರಾಂತೀಯ ಮಟ್ಟದಲ್ಲಿ ಒಂದು ವಕ್ಫ್ ಮಂಡಳಿಗಳನ್ನ ಸ್ಥಾಪಿಸಲಾಯಿತು. ಪ್ರತಿಯೊಬ್ಬ ಶ್ರೀಮಂತ ನೀಡ್ತಾ ಇದ್ದ ಭೂಮಿಯನ್ನು ಅಥವಾ ಯಾವುದೇ ಸ್ಥಿರಾಸ್ತಿಯನ್ನು ನೋಡಿಕೊಳ್ಳುತ್ತಿದ್ದ ವ್ಯಕ್ತಿಗಳ ಮೇಲೆ ಮತ್ತೊಂದು ಮಂಡಳಿಯು ಜಾರಿಗೆ ಬಂದು ಆ ಪ್ರಾಂತ್ಯದಲ್ಲಿ ಸಮಗ್ರವಾಗಿ ಕಾರ್ಯನಿರ್ವಹಿಸುವ ವಕ್ಫ್ಗಳ ಮೇಲುಸ್ತುವಾರಿ ವಹಿಸುವಂತಾಯಿತು. ಇದೆಲ್ಲವೂ ಶತಮಾನಗಳ ಹಿಂದೆ ಅರಬ್ಬರ ನಾಡಿನಲ್ಲಿ ಬೆಳೆದು ಬಂದ ಸಂಪ್ರದಾಯ. ಇನ್ನು ಭಾರತದಲ್ಲಿ ಇದು ಬಂದದ್ದು ಹೇಗಂತೀರಾ? ಇದು ಮುಸ್ಲಿಂ ರಾಜರ ಆಳ್ವಿಕೆ ಬಂದ ಹೊಸತರಲ್ಲೇ ವಕ್ಫ್ ಎಂಬ ಪರಿಕಲ್ಪನೆಯು ಜಾರಿಗೆ ಬಂತು. ದೆಹಲಿಯನ್ನು ಆಳಿದ ಸುಲ್ತಾನ್ ಮೈಜುದ್ದೀನ್ ಸಾಮ್ಗೆಹೋರ್ ತನ್ನ ಆಳ್ವಿಕೆಯಲ್ಲಿದ್ದ 2 ಗ್ರಾಮಗಳನ್ನ ಮುಲ್ತಾನ್ನಲ್ಲಿರುವ ಜಾಮಾ ಮಸೀದಿಗಾಗಿ ಬಿಟ್ಟುಕೊಟ್ಟ. ಅದನ್ನು ಆ ಗ್ರಾಮಗಳನ್ನ ಇಸ್ಲಾಂ ಸಮುದಾಯದ ಅಭಿವೃದ್ಧಿಗಾಗಿ ಬಳಸಬೇಕೆಂದು ಸೂಚಿಸಿದ್ದ. ಅದನ್ನು ಮೇಲುಸ್ತುವಾರಿ ಮಾಡಲು ಶುಕುಲ್ ಇಸ್ಲಾಂ ಎಂಬ ವ್ಯಕ್ತಿಯನ್ನ ನೇಮಿಸಿದ್ದ. ಅದೇ ಭಾರತದಲ್ಲಿ ಇಸ್ಲಾಂ ಧರ್ಮಕ್ಕಾಗಿ ಮೀಸಲಾದ ಮೊದಲ ವಕ್ಫ್ ಆಸ್ತಿ. ಅನಂತರದಲ್ಲಿ ಆಗಿನ ಅಖಂಡ ಭಾರತದಾದ್ಯಂತ ಇಸ್ಲಾಂ ಆಳ್ವಿಕೆ ವಿಸ್ತಾರದಂತೆಲ್ಲ ಹಲವಾರು ಕಡೆಗಳಲ್ಲಿ ಹೀಗೆ ವಕ್ಫ್ ಆಸ್ತಿಗಳು ಹೆಚ್ಚುತ್ತಾ ಹೋದವು. ನಂತರ 1954ರಲ್ಲಿ ವಕ್ಫ್ ಕಾಯ್ದೆ ಜಾರಿಗೆ ಬಂತು. ಅದಕ್ಕಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆಯೂ ಆಯಿತು. ಆದರೆ ಮುಂದೆ ಈ ವಕ್ಫ್ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯಿತು. ಇತ್ತೀಚೆಗೆ ಕೇಂದ್ರ ಸರ್ಕಾರ 1995ರ ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆ 2025 ಮತ್ತು 1913ರ ಮುಸಲ್ಮಾನ್ ವಕ್ಫ್ ಕಾಯ್ದೆ ರದ್ದು ಮಸೂದೆ 2024 ಈ 2 ಮಸೂದೆಗಳನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಿದ್ಧಪಡಿಸಿದೆ. ವಕ್ಫ್ ನಿರ್ವಹಣೆಯಲ್ಲಿ ಆಧುನಿಕತೆಯನ್ನ ತರಲು, ಕಾನೂನು ಸಂಘರ್ಷಗಳನ್ನು ಕಡಿಮೆ ಮಾಡಲು ಮತ್ತು ವಕ್ಫ್ ಉದ್ದೇಶಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಇದನ್ನ ಸೂಚಿಸಲಾಗಿದೆ. 1995ರಲ್ಲಿ ಜಾರಿಗೊಂಡ ವಕ್ಫ್ ಕಾಯ್ದೆಯಲ್ಲಿನ ದೋಷಗಳನ್ನ ಸರಿಪಡಿಸುವುದು, ಕಾಲಕ್ಕೆ ತಕ್ಕ ಹಾಗೆ ಇದನ್ನು ಅಪ್ಡೇಟ್ ಮಾಡೋದು, ಹಾಗೆ ಇದರಲ್ಲಿನ ನ್ಯೂನ್ಯತೆಗಳನ್ನ ಸರಿಪಡಿಸಲು ಪ್ರಯತ್ನಿಸಲಾಗಿದೆ. ಹಾಗಿದ್ರೆ ಈಗ ಮಾಡಿರೋ ತಿದ್ದುಪಡಿಗಳಲ್ಲಿ ಇರೋದೇನು ಅಂದ್ರೆ, ವಕ್ಫ್ ಮಂಡಳಿ ತನಗೆ ಇಷ್ಟ ಬಂದ ಭೂಮಿಯನ್ನ ಅದು ವಕ್ಫ್ ಮಂಡಳಿಗೆ ಸೇರಿದ್ದು ಎಂದೆನಿಸಿದರೆ ಆ ಭೂಮಿಯನ್ನ ಯಾವುದೇ ಪೂರಕ ದಾಖಲೆಗಳು ಇಲ್ಲದಿದ್ದರೂ ವಕ್ಫ್ ಆಸ್ತಿ ಎಂದು ಘೋಷಿಸುವ ಹಾಗಿಲ್ಲ. ಇದಲ್ಲದೆ ಇನ್ನು ಅನೇಕ ವಿಚಾರಗಳನ್ನ ತಿದ್ದುಪಡಿ ಮಾಡಲಾಗಿದೆ. ಈ ಮಸೂದೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡು ಅದಕ್ಕೆ ರಾಷ್ಟ್ರಪತಿಗಳ ಅಂಗೀಕಾರವೂ ಬಿದ್ದಿದೆ. ಅದು ಕಾಯ್ದೆಯಾಗಿ ಏಪ್ರಿಲ್ 8ರಿಂದ ಜಾರಿಯೂ ಆಗಿದೆ. ಆದರೆ ಕಾಯ್ದೆಯನ್ನ ಮುಸ್ಲಿಂ ಸಂಘಟನೆಗಳು ಮತ್ತು ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ.